ಹಾಯ್ ವೆಲ್ಕಮ್ ಟು ದ ವ್ಲಾಗ್. ಇದು ಪಾರ್ಟ್ 1 ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಸೊ ಇದು ಬಂದು ಗಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ, ರಸ್ಟಲ್ಲಿ ರಿಮೂವ್ ಮಾಡಿ ಸ್ಕ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪೇಂಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು, ಅದು ಒಂದು 2 ಡೇಸಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಉಡುಪಿಯಲ್ಲಿ ತಂದಿರೋದು ನಾನು. ನೋಡಿ ಪೇಂಟ್ ಎಲ್ಲ ಸ್ಕ್ರ್ಯಾಪಿಂಗ್ ಮಾಡಿ ಇವಾಗ ಪೇಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸೆಂಟ್ ಆಗಲಿಲ್ಲ, ಅಲ್ಲೇ 1 ಕೋಟಿ ಆಗಲಿಲ್ಲ. ಮಳೆ ಇತ್ತು, ಇಷ್ಟೊತ್ತು ಬಿಸಿಲಿತ್ತು, ಜೋರಿತ್ತು ಬಿಸಿಲು. ಸೊ ಇದು ಫಸ್ಟು ಬ್ಲ್ಯಾಕ್ ಕೋಟ್ ಹೊಡೆದಿದ್ದಾರೆ, ಅದು ಬೇಸ್ ಪೇಂಟು. ಡಾರ್ಕ್ ಕಲರ್ಗೆ ಬೇಸು ಯಾವಾಗಲೂ ಬ್ಲ್ಯಾಕ್ ಇರುತ್ತೆ ಅಂತ ಹೇಳಿದರು. ಇದರಲ್ಲಿ ನೋಡಿ ಕ್ಲೀನಾಗಿ ಕಾಣುತ್ತೆ ಬೇಸ್ ಪೇಂಟ್ ಯಾವ ಕಲರ್ ಹೊಡೆದಿದ್ದಾರೆ ಅಂತ. ಇಲ್ಲಿ ಇವ್ರು ಹೊಡಿತಾ ಇರೋಂಥದ್ದು ಫಸ್ಟ್ ಕೋಟು, ಹಾಗಾಗಿ ಇದು ಲೈಟಾಗಿ ಒಂದು ರೌಂಡು ಹೀಟರ್ ಗನ್ ತಗೊಂಡು ಸ್ಪ್ರೇ ಮಾಡ್ಕೊಂಡು ಬರ್ತಾರೆ, ಯಾಕಂದರೆ ಕ್ಲೀನಾಗಿ ಕುತ್ಕೊಳ್ಳಿ ಅಂತ. ಇದಾದಮೇಲೆ ಮತ್ತೆ ಇನ್ನೊಂದು ರೌಂಡ್ ಕೋಟಿಂಗ್ ಮಾಡ್ತಾರೆ, 2 ರೌಂಡು. ಅದಾದ ನಂತರ ಕ್ಲಿಯರ್ ಕೋಟ್ ಹೊಡಿದ್ದಾರೆ. ಈಗ ನೋಡಿ ಇದು ಸೆಕೆಂಡ್ ಕೋಟ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. ಸೆಕೆಂಡ್ ಕೋಟಲ್ಲಿ ನೀವು ಫಸ್ಟ್ ಕೋಟಲ್ಲಿ ಎಲ್ಲ ಗ್ಯಾಪ್ ಟೆಸ್ಟ್ ಮಾಡಿದ್ದೀರ ಅದೆಲ್ಲ ಫಿಲಪ್ ಆಗುತ್ತೆ, ಮತ್ತು ಸೆಕೆಂಡ್ ಕೋಟ್ ಇನ್ನೊಂದು ಕೋಟು ಡಬಲ್ ಕೋಟ್ ಆಗುತ್ತೆ. ಈಗ ಇವರು ಸ್ಪ್ರೇ ಮಾಡ್ತಿರೋವಂಥದ್ದು ಕ್ಲಿಯರ್ ಕೋಟ್. ಇದು ಸಹ 2 ಕೋಟಲ್ಲಿ ಸ್ಪ್ರೇ ಮಾಡ್ತಾರೆ. ನೋಡಿ ಒಬ್ಬರು ಎತ್ಕೊಂಡು ಹೋಗ್ತಾರೆ, ಒಬ್ಬರು ತಂದಿರ್ತಾರೆ. ಕೋಳಿ ಅಂಗಡಿಲಿ ಕೋಳಿಗಳನ್ನ ನೇತಾಕಿದ್ದಾರೆ ನೋಡಿ. ಹಲೋ, ನೀವು ಮೊದಲೇ ವಿಡಿಯೋ ನೋಡಿರ್ತೀರ ಅಂದ್ಕೊಳ್ತೀನಿ. ಅದು 2 ಡೇಸ್ ಬ್ಯಾಕು ಉಡುಪಿಯಲ್ಲಿ ಮಾಡಿದಂಥ ವಿಡಿಯೋ ಪೇಂಟಿಂಗ್ದು. ಸೊ ನಾನು ಅಲ್ಲಿಂದ ಬಂದು ಗಾಡಿನೆಲ್ಲ ಸ್ಕ್ರ್ಯಾಪ್ ಮಾಡಿ, ಅಂದರೆ ಪೇಂಟ್ ರಿಮೂವ್ ಮಾಡಿ ಪ್ರೈಮರ್ ಹೊಡೆದು ಪೇಂಟ್ ಮಾಡಿಟ್ಟಿದ್ದೀನಿ. ನೋಡಿ ಇಲ್ಲಿ ಎಲ್ಲದಕ್ಕೂ ಪೇಂಟ್ ಮಾಡಿದ್ದೀನಿ. ಈ ವೀಲೊಂದು ಮಿಸ್ ಆಯಿತು, ಇದನ್ನು ತೊಗೊಂಡೋಗಲಿಲ್ಲ, ಪೇಂಟ್ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ಪೇಂಟ್ ಆಗಿದೆ, ಈಗ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ಫೋರ್ಕ್ನ ಕನೆಕ್ಟ್ ಮಾಡಬೇಕು, ಫ್ರಂಟ್ ಫೋರ್ಕು. ಸೊ ಅಲ್ಲಿ ಬಾಲ್ ಬೇರಿಂಗ್ಸ್ಗಳಿದೆ. ಸೊ ಬಾಲ್ ಬೇರಿಂಗ್ಸ್ನ ಕ್ಲೀನಾಗಿ ಮುಚ್ಚಿ ಜೋಡಿಸ್ಬೇಕು. ಸೊ ಅದಕ್ಕೆ ಈಸಿ ಆಗಲಿ ಅಂತ ಗ್ರೀಸ್ ಹಾಕ್ಕೊಂಡಿದ್ದೀನಿ. ಈಗ ಕೆಳಗಡೆ ಕೋನ್ನ ಬಾಲ್ ಬೇರಿಂಗ್ಸ್ ಹಾಕಿ ಆಯಿತು. ಸೊ ಮೇಲ್ಗಡೆ ಕೋನಲ್ಲಿ ಅಲ್ಲೂ ಸಹ ಬಾಲ್ ಬೇರಿಂಗ್ ಹಾಕಬೇಕು.
ಇಲ್ಲಿ ನೋಡಿ, ನಾನು ಆ್ಯಕ್ಚುಲಿ ಪೇಂಟ್ ಪ್ರೋಸೆಸ್ ಇದು ತೋರಿಸ್ತಾರೆ, ಯಾಕಂದರೆ ನಾನು ಇದು ಮಾಡಿದಾಗ ಇರಲಿಲ್ಲ. ಇಲ್ಲಿ ಒಳಗಡೆ ಆ್ಯಂಟಿ ರಸ್ಟ್ ಕೋಟಿಂಗ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ಏನು ಕಾಣ್ತಿದೆ ಅದು, ಇದು ಗಾಡಿ ಒಳಗೆ ಏನು ರಸ್ಟ್ ಹಿಡಿದೇ ಇರಲಿ ಅಂತ. ಈಗ ಫ್ರಂಟ್ ಶೀಲ್ಡ್ ಫಿಟ್ ಮಾಡ್ತಾ ಇದ್ದೆ. ಇದು ಆ್ಯಕ್ಚುಲಿ ನಾನು ಬಿಚ್ಚಬೇಕಾದವ್ರು ನೋಡಿದ್ದೆ. ಹೋಂಡಾದವ್ರು ಯಾವ ಥರ ಡಿಸ್ಗೈಸ್ ಮಾಡಿದ್ದಾರೆ ನೋಡಿ ಸ್ಕ್ರೂನ. ನೋಡಿ, ಇಲ್ಲಿ ಸ್ಕ್ರೂ ಇದೆ ಹಾಕಲಿಕ್ಕೆ, ಬಟ್ ಇವರು ಇಲ್ಲಿ ರಬ್ಬರ್ ಇಟ್ಬಿಟ್ಟು ಡಿಸ್ಗೈಸ್ ಮಾಡಿಬಿಟ್ಟಿದ್ದಾರೆ ಗೊತ್ತಾಗದೇ ಥರ. ಸೊ ಹೊರಗಡೆ ಮಳೆ ಬರ್ತಾ ಇದೆ. ಈಗ ಶೀಲ್ಡ್ ಎಲ್ಲ ಫಿಟ್ ಮಾಡ್ಕೋಬೇಕು. ಇದೆಲ್ಲ ಬಿಚ್ಚಾಕಿದ್ದಾರೆ. ಟೈಲ್ ಲ್ಯಾಂಪ್ ಎಲ್ಲ ಇಲ್ಲ ಇದೆ. ಫಿಟ್ ಮಾಡಿಬಿಟ್ಟು ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಆಗಲ್ಲ. ಸೊ ಗಾಡಿ ಎಲ್ಲ ಫಿಟ್ಟಿಂಗ್ ಆಯಿತು. ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಬರೋಣ, ಫಿಟ್ಟಿಂಗ್ ಎಲ್ಲ ಹೇಗಿದೆ ಅಂತ ತಗೊಬಂದಿದ್ದೀನಿ. ನೋಡಿ, ನಮ್ಮ ಮುಖನೇ ರಿಫ್ಲೆಕ್ಟ್ ಆಗುತ್ತೆ, ಕಾಣ್ತಿದೆಯಾ? ಸೊ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅವ್ರದ್ದು ಪೇಂಟಿಂಗು. ಇದು ಇನ್ನೂ ಪಾಲಿಷ್ ಮಾಡಿಲ್ಲ. ಪಾಲಿಷ್ ಮಾಡಿದ್ರೆ ಇನ್ನೂ ಶೈನಿಂಗ್ ಬರುತ್ತೆ. ಬೇಕಿದ್ರೆ ನಿಮಗೆ ಪಾಲಿಷ್ ಮಾಡಿ ವಿಡಿಯೋ ಹಾಕ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಇದೇ ಥರ ನೆಕ್ಸ್ಟ್ ವೀಡಿಯೋಸ್ನ ನೋಡೋದಕ್ಕೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೆಲ್ಲ ಇರೋವಂಥದ್ದೇ ಫಿಟ್ ಮಾಡಿರೋದು, ಯಾವುದೂ ಚೇಂಜ್ ಮಾಡೋಕ್ಕೋಗಿಲ್ಲ, ಯಾಕಂದರೆ ಒಳ್ಳೆ ಕಂಡೀಷನ್ ಇರ್ತದೆ. ಅದು ಡ್ಯಾಶ್ಬೋರ್ಡ್ ಪಾಲಿಷ್ ಹಾಕಿದ್ರೆ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಒಂದು ರೌಂಡ್ ಪಾಲಿಷ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತ.